ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿ ಪಟ್ಟಣದ ತಹಶೀಲ್ದಾರ್ ಕಾರ್ಯಾಲಯದಲ್ಲಿ ತಾಲೂಕು ಕಾನೂನು ಸೇವೆಗಳ ಸಮಿತಿ, ನ್ಯಾಯವಾದಿಗಳ ಸಂಘ, ತಾಲೂಕು ಆಡಳಿತ, ತಾಲೂಕು ಪಂಚಾಯಿತಿ ಹಾಗೂ ಕಾರ್ಮಿಕ ಇಲಾಖೆ ಬಸವನ ಬಾಗೇವಾಡಿ ಇವರುಗಳ ಸಂಯುಕ್ತ ಆಶ್ರಯದಲ್ಲಿ ಜೀತಾ ಪದ್ಧತಿ ಹಾಗೂ ಬಾಲಕಾರ್ಮಿಕ ಪದ್ಧತಿ ನಿರ್ಮೂಲನೆ ಕುರಿತು ಕಾನೂನು ಅರಿವು ನೆರವು ಕಾರ್ಯಕ್ರಮ ನಡೆಯಿತು. ನ್ಯಾಯಾಧೀಶರಾದ ಅಮಿತ್ ಗಠಿ ಮತ್ತು ಅಧಿಕಾರಿಗಳು ಸೇರಿಕೊಂಡು ಸಸಿಗೆ ನೀರು ಹಾಕುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ನ್ಯಾಯಾಧೀಶರಾದ ಅಮಿತ್ ಗಠಿ ಅವರು ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡುತ್ತಾ, ಸಣ್ಣ ವಯಸ್ಸಿನಲ್ಲಿ ಮಕ್ಕಳನ್ನ ದುಡಿಯಲು ಹಚ್ಚುವುದರಿಂದ ಅವರ ಜೀವನ ಮತ್ತು ಆರೋಗ್ಯ ಹಾಳಾಗುತ್ತದೆ ಅಂತ ಹೇಳಿದರು. 14 ವರ್ಷದ ಮಕ್ಕಳನ್ನು ಎಲ್ಲಾದರೂ ಕೆಲಸ ಮಾಡುವುದು ಕಂಡುಬಂದರೆ ಅವರ ಮಾಲೀಕರ ಮೇಲೆ ಕಠಿಣ ಕ್ರಮ ಕೈಗೊಳ್ಳಲಾಗುವುದು ಅಂತ ಹೇಳಿದರು. ಇದೇ ಸಮಯದಲ್ಲಿ ಎಚ್ ಇನಾಮದಾರ್, ಪ್ರಕಾಶ್ ದೇಸಾಯಿ, ಎಚ್ಎನ್ ಅರಕೇರಿ, ಎಚ್ಎಸ್ ಗುರಡ್ಡಿ, ಶಿಲ್ಪಾ ಮುಚಕಂಡಿ, ಬಿಎಸ್ ಬಳ್ಳುಳ್ಳಿ ಮತ್ತು ಸರ್ಕಾರಿ ಅಧಿಕಾರಿಗಳು, ಊರಿನ ಮುಖಂಡರು, ಹಲವಾರು ಕಾರ್ಮಿಕರು ಉಪಸ್ಥಿತರಿದ್ದರು. ಮೆಹಬೂಬ್ ಗುಂತಕಲ್, ಜಿಕೆ ನ್ಯೂಸ್ ಕನ್ನಡ, ಬಸವನ ಬಾಗೇವಾಡಿ. ಯಾರೊಂದು ಸಾಲ ಮಾಡಿರ್ತಾರೆ, ಎಲ್ಲೊಂದು ಸಾಲ ಮಾಡಿರ್ತ ಅಂತ ಹೇಳಿ ಬನ್ನಿ ನಡಿ ನಮ್ಮ ಮನೆಯಾಗ ದುಡಿಮೆ ಅಂತ ಹೇಳ್ಕೊಂಡಿಲ್ಲ. ಅವ್ನು ಗಟ್ಟಿ ಹಾಕಿದ್ರೆ ಅಲ್ಲಿ ಜೀತ ಪದ್ಧತಿ ಮಾಡಿಸ್ಕೊಂಡು ದಬಾಸಿ ಮಾಡಿದ್ರೆ ಅವನಿಗೆ ಶಿಕ್ಷೆ ಬರ. ಅದನ್ನು ತಡೆಗಟ್ಟೆ ನಿಂತಿನಲ್ಲಿ ಎಲ್ಲ ಕಡೆ ಜೀತ ಪದ್ಧತಿ ನಿರ್ಮೂಲನೆ ಕಾಯ್ದೆ ಅಂತ ಹೇಳಿ ಎಲ್ಲ ಕಡೆ ತಿಳುವಳಿಕೆ ನೀಡಬೇಕಂತ ಹೇಳಿ ಈ ಕಾನೂನು ಅರಿವು ಕಾರ್ಯಕ್ರಮ ಹಾಕಲಾಗಿದೆ. ಅದೇ ರೀತಿ ಬಾಲ ಕಾರ್ಮಿಕ ಪದ್ಧತಿ ನಿರ್ಮೂಲನೆ ಕಾಯ್ದೆ. ಈ ಬಾಲ ಕಾರ್ಮಿಕ ಪದ್ಧತಿ ಅಂದ್ರೆ 14 ವರ್ಷದ ಮಕ್ಕಳನ್ನ ದುಡಿಸ್ಕೋದು. ಇಲ್ಲಿ ಹೋಟೆಲ್ ನಾವು ನೋಡ್ತಿರ್ತೀವಿ, ಯಾವುದೋ ಹೋಟೆಲ್ನಲ್ಲಿ, ಅಂಗಡಿಗಳಲ್ಲಿ, ಯಾವುದೋ ಒಂದು ಶಾಪ್ನಲ್ಲಿ, ಬೇರೆ ಬೇರೆ ಮನೆಗಳಲ್ಲಿ 14 ವರ್ಷ ಹುಡುಗನ್ನ ಕೆಲಸಕ್ಕೆ ಇಟ್ಕೊತಿರ್ತಾರೆ. ಆ ರೀತಿ ಇಟ್ಕೋದ್ರೆ ಕೆಲಸಕ್ಕೆ ಇಟ್ಕೋದ್ರಿಂದ ತಪ್ಪದು. ಅದೇನಾದ್ರೂ ತಹಶೀಲ್ದಾರ್ ಈಗ ಭಾರತವಾಗಿ ಇರುವುದು ನಮ್ಮ ಕಾನೂನು ನಿರೀಕ್ಷಕರು ಇದೆಲ್ಲರೂ ಏನಾದರೂ ಕಂಡು ಬಂತಂದ್ರೆ ಅವ್ರ ಮೇಲೆ ಆಕ್ಷನ್ ತಗೋತಾರೆ. ಅವ್ರ ಮೇಲೆ ಶಿಕ್ಷೆ ಕಾನೂನು ರೀತಿಯಲ್ಲಿ ಕ್ರಮ ಕೈಗೊಳ್ಳುತ್ತಾರೆ. ಇದನ್ನ ತಡೆಗಟ್ಟುವುದರಿಂದ ಬಾಲಕಾರ್ಮಿಕ ಪದ್ಧತಿ ನಿರ್ಮೂಲನೆ ಕಾರ್ಯವನ್ನು ಮಾಡೋದಾಗಿದೆ. ಪ್ರತಿಯೊಬ್ಬರು ನಮ್ಮಲ್ಲಿ ಏನಾದರೂ ಕಂಡು ಬಂತಂದ್ರೆ ಇಮಿಡಿಯೇಟ್ ಆಗಿ ಇನ್ಫಾರ್ಮ್ ಮಾಡ್ಬೋದು. ಈ ಜೀತ ಪದ್ಧತಿ ಆಗಲಿ, ಬಾಲಕಾರ್ಮಿಕ ಪದ್ಧತಿ ಆಗಲಿ ನಮ್ಮಲ್ಲಿ ಏನಾದರೂ ಕಂಡು ಬಂತಂದ್ರೆ ಅದನ್ನ ನೋಡಿ ನಾವು ಸುಮ್ಮನಿದ್ರೆ ಅದು ತಪ್ಪು. ಅದನ್ನ ನಮ್ಮಲ್ಲಿ ಏನಾದರೂ ಆ ರೀತಿ ಕಂಡು ಬಂತಂದ್ರೆ ಇಮಿಡಿಯೇಟ್ ಆಗಿ ನಮ್ಮ ತಹಶೀಲ್ದಾರರಿಗೆ ಅಂತ ಯಾರಾದರೂ ಮಹಿಳಾಧಿಕಾರಿಗಳಿಗೆ ಮಾಹಿತಿ ನೀಡಿದ್ರೆ ಅವರು ಆಕ್ಷನ್ ತಗೋತಾರೆ. ಯಾಕಂದ್ರೆ ಈಗಿನ ಪದ್ಧತಿ ಹಾಗೆ ಈಗಿನಿರುವಂಥ ಮಕ್ಕಳನ್ನು ನಾವು ಬೆಳೆಸಿದರೆ ಮುಂದೆ ಅವ್ರ ಕುಟುಂಬಕ್ಕೆಲ್ಲ ಅವರು ಒಂದು ಸಮಾಜಕ್ಕೆ ಸಿಗುತ್ತ ಒಂದು ಒಳ್ಳೆಯ ಆಶ್ರಯ ಆಗ್ತದೆ. ಅದೇ ರೀತಿ ತಾವು ತಮ್ಮ ಮಕ್ಕಳನ್ನು ಸಹ ಇದಕ್ಕೆ ಮತ್ತು ತಮ್ಮ ಆಜುಬಾಜು ಇದ್ದಂಥವರಿಗೆ ಒಳ್ಳೆಯ ಸಂಸ್ಕೃತಿಯನ್ನು ಕೊಟ್ಟು ಒಂದು ರೀತಿಯಲ್ಲಿ ಮಾಡಿದರೆ ನಾವಷ್ಟೇ ಎಲ್ಲ ಸಮಾಜ ಇವೆಲ್ಲ ಕಾಯ್ದೆಗಳನ್ನ ಜಾರಿಗೆ ತರ್ತಾ ಬಂದು ಈಗಲೂ ಸಹಿತ ಈಗ ಬಡತನದಲ್ಲಿದ್ದವರು ಎಷ್ಟೋ ಜಮೀನುಗಳಿದ್ದವರಲ್ಲಿ ವರ್ಷಕ್ಕೆ ₹1,00,000 ₹2,00,000 ಅಂತೇಳಿ ಮುಗಿಸಿ ಆ ಹಣಕ್ಕಾಗಿ ಎಷ್ಟೋ ಈಗಲೂ ಸಹಿತ ಅದು ಐತಿ. 2,00,000 3,00,000 ಏನೋ ಜ್ವಾಳ ಗೋಧಿ ತಗೊಂಡು ಇಂಥ ಜೀತ ಪದ್ಧತಿ ಈಗೂ ಅದಾವ. ಒಂದೊಂದು ಫ್ಯಾಮಿಲಿ ಒಂದೊಂದು ಜಮೀನುಗಳಲ್ಲಿ ಈಗಲೂ ದುಡಿತಾ ಇದ್ದಾರೆ. ಇಂಥ ಈ ಜೀತ ಪದ್ಧತಿಯನ್ನ ಹೋಗಲಾಡಿಸಬೇಕು ಅಂತಂದ್ರೆ ಮೊದಲ ಸಮಾನತೆ ಬರಬೇಕು. ಆ ಸಮಾನತೆಯನ್ನು ತರುವುದರ ಸಲುವಾಗಿ ಸರ್ಕಾರದವರು ಈ ನರ್ಸರಿಗೆ ಬರ್ತಾ ಇರ್ತಾರೆ. ನೀವು ನೋಡ್ರಿ, ಮೊದಲು ಜಮೀನ್ದಾರ ಕಡೆ ಬಹಳಷ್ಟು ದುಡಿಯಾಕೆ ಬರ್ತಿದ್ರು. ಅವ್ರೊಂದಿಷ್ಟು ಸಣ್ಣ ಪ್ರಮಾಣದಲ್ಲಿ ಸಾಲ ಮಾಡಿದ್ರಪ್ಪ ಅಂತಂದ್ರೆ ಅವ್ರಿಗೆ ಈ ದುಡಿಮೆ ಬಿಟ್ಟು ಇನ್ನೊಂದು ಸೋರ್ಸ್ ಇರಲಿಲ್ಲ. ಆ ದುಡಿಮೆ ಒಂದು ಸೋರ್ಸ್ ಆಗಿತ್ತು. ಅದು ಬಡ್ಡಿ, ಚಕ್ರ ಬಡ್ಡಿ ಅಂತ ಮಾಡ್ತಿದ್ರು. ಆ ಬಡ್ಡಿ ತೀರ್ಸ್ಲಿಕ್ಕೆ ಅವರಿಗೆ ಇದರಿಂದ ಆಗ್ತಿರ್ಲಿಲ್ಲ, ಇನ್ನು ಸಾಲ ತೀರ್ಸೋದಕ್ಕೆ ಆಗ್ತಿರ್ಲಿಲ್ಲ. ಸೊ ಮತ್ತೆ ಇನ್ನೊಂದು ರೀತಿ ಇತ್ತು, ನಾನು ಎಜುಕೇಶನ್, CDPO, BCM ಇದೆಲ್ಲ ಬರುತ್ತೆ, 11 ಇಲಾಖೆ. ಅವ್ರ ಜೊತೆಯಲ್ಲಿ ಕೆಲಸ ಮಾಡಬೇಕು. ಜೊತೆಯಲ್ಲಿ ಸಾರ್ವಜನಿಕರಾಗಲಿ, ನೀವು ಮಾಧ್ಯಮ ಮೂಲಕ ಆಗಲಿ ನೀವು ಎಲ್ಲದಕ್ಕೆ ಕೈ ಜೋಡಿಸಿದ್ರೆ ಮಾತ್ರ ಸಾಧ್ಯ ಆಗುತ್ತೆ. ನಾವು ಕಂಪ್ಲೀಟ್ ಆಗಿ ಚೈಲ್ಡ್ ಲೇಬರ್ ಸಿಸ್ಟಮ್ ಅಂತ ಇರಾಡಿಕೇಟ್ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಅದಕ್ಕಾಗಿ
ದಯವಿಟ್ಟು ನಿಮ್ಗೆಲ್ಲ ವಿನಂತಿಸಿದ್ದು ಏನಂದ್ರೆ ಈ ಒಂದು ಸಾಮಾಜಿಕ ಪೀಳಿಗೆ ಏನಿದೆ ಇದಕ್ಕೆ ನಿವಾರಣೆ ಮಾಡಲಿ, ಸಂಪೂರ್ಣವಾಗಿ ನಿರ್ಮೂಲನೆ ಮಾಡಲಿಕ್ಕೆ ತಾವೆಲ್ಲ ಕೈ ಜೋಡಿಸಿ ಮುಂದೆ ಬಂದು ಈ ಒಂದು ನಮ್ದು ರಾಜ್ಯದ ದೇಶದ ಭವಿಷ್ಯ ಉಜ್ವಲ ಮಾಡಬೇಕೆಂದು ಒಂದು ಎರಡು ಮಾತಾಡಲು ಅವಕಾಶ. ಫ್ಲಾಟ್ ಖರೀದಿಸುವ ಪ್ಲಾನ್ ಇದ್ದೀರಾ? ಹಾಗಾದ್ರೆ ಕೇತಕಿ ಡೆವಲಪರ್ಸ್ ನಲ್ಲಿ ಮೂಲಭೂತ ಸೌಕರ್ಯಗಳುಳ್ಳ ಸಿಸಿ ರೋಡ್, ಫುಟ್ಪಾತ್, ಗಾರ್ಡನ್, ಅಂಡರ್ ಡ್ರೈನೇಜ್, ವಾಟರ್ ಸಪ್ಲೈ, ಉತ್ತಮ ಪರಿಸರವುಳ್ಳ ಫ್ಲಾಟ್ಸ್ ಲೇಔಟ್ ಲಭ್ಯ. ಬೀದರ್, ಹುಮ್ನಾಬಾದ್ ಸೇರಿದಂತೆ ಹಲವು ಭಾಗಗಳಲ್ಲಿ ಸುಂದರ ಲೇಔಟ್ಗಳಿದ್ದು ಅತ್ಯುತ್ತಮ ಬೆಲೆ, ಇಎಂಐ ಸ್ಕೀಮ್ ಅನ್ನು ಲಭ್ಯ. ಹಾಗಿದ್ರೆ ತಡೆಯಾಕೆ? ಹಿಂದೆ ಸಂಪರ್ಕಿಸಿ 7676474747 MD ಸಂಗಮೇಶ್ ಚಿದ್ರಿ, ಹುಮ್ನಾಬಾದ್. ಗ್ರಾಹಕರ ಸ್ಯಾಟಿಸ್ಫ್ಯಾಕ್ಷನ್ ನಲ್ಲಿ ನಂಬರ್ 1 ತೃಪ್ತಿಕರ ದಾಯಕವಾದ ಹುಮ್ನಾಬಾದ್ನ ಎಸ್ವಿ ಟಿವಿಎಸ್ ಶೋರೂಮ್ ನಿಮಗಾಗಿ ತರುತ್ತಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. ಇಲ್ಲಿ ಟಿವಿಎಸ್ ನ ಸ್ಪೇರ್ ಪಾರ್ಟ್ಸ್ ಹಾಗೂ ಸರ್ವಿಸ್ ಕೂಡ ಲಭ್ಯ. ಹಾಗಿದ್ರೆ ತಡೆಯಾಕೆ? ಹಿಂದೆ ಭೇಟಿ ನೀಡಿ. ನಾಗಲಕ್ಷ್ಮಿ ಧಾಬಾ ಹತ್ತಿರ, ಗುಲ್ಬರ್ಗಾ ರೋಡ್, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8494951009.